ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ಸಹ ನಾವು ಸೆಕೆಂಡ್ PUC ಕೆಮಿಸ್ಟ್ರಿನಲ್ಲಿ ಬರುವ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡೋಣ. ಈಗ ಆಲ್ರೆಡಿ ನಾವು ಕೆಲವೊಂದು ಪಾರ್ಟ್ನ ಅಪ್ಲೋಡ್ ಮಾಡಿದ್ದೇವೆ. ಯು ಪ್ಲೀಸ್ ವಾಚ್ ದೋಸ್ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಬಂದುಬಿಟ್ಟು M2 = W2 × R × T ಡಿವೈಡೆಡ್ ಬೈ ಪೈ × V. ಓಕೆ, ರಿಮೆಂಬರ್ ಕೇರ್ಫುಲಿ. ಇಲ್ಲಿ ಆ್ಯಸ್ ಯೂಶುವಲ್ ನಿಮಗೆ W2 ಹಾಗೆ M2 ಗೊತ್ತಿರುತ್ತೆ. ಓಕೆ, M2 ಬಂದುಬಿಟ್ಟು ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಆಗಿರುತ್ತೆ, ಹಾಗೆ W2 ಬಂದುಬಿಟ್ಟು ಮಾಸ್ ಆಫ್ ಸಲ್ಯೂಟ್ ಆಗಿರುತ್ತೆ, ಹಾಗೆ ಇಲ್ಲಿ R ಬಂದುಬಿಟ್ಟು ಗ್ಯಾಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ನಿಮಗೆ ಗೊತ್ತಲ್ವಾ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್, ಅದು ಬಂದುಬಿಟ್ಟು R ಆಗಿರುತ್ತೆ. ಹಾಗೆ T ಬಂದುಬಿಟ್ಟು ಟೆಂಪ್ರೇಚರ್ ಆಫ್ ಸಲ್ಯೂಷನ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಸಲ್ಯೂಷನ್ ಅಂತ ಇರಬೇಕು, ಅದರಲ್ಲಿ ಟೆಂಪ್ರೇಚರ್ ಆಫ್ ಸಲ್ಯೂಷನ್ ಅಂತ ಇದ್ದರೆ ಯು ಕ್ಯಾನ್ ಕನ್ಸಿಡರ್ ದಟ್ ಆಸ್ T. ಹಾಗೆ ಪೈ ಬಂದುಬಿಟ್ಟು ಆಸ್ಮೋಟಿಕ್ ಪ್ರೆಷರ್ ಆಗಿರುತ್ತೆ, ಹಾಗೆ V ಬಂದುಬಿಟ್ಟು ವಾಲ್ಯೂಮ್ ಆಫ್ ಸಲ್ಯೂಷನ್ ಆಗಿರುತ್ತೆ. ಇದು ಯಾವಾಗಲೂ ಇನ್ ಟರ್ಮ್ಸ್ ಆಫ್ ಲೀಟರೇ ಇರಬೇಕು. ಅವ್ರೇನಾದ್ರೂ ಬೇರೆ ಯೂನಿಟ್ಸಲ್ಲಿ ಕೊಟ್ಟರೆ ಈ ಪ್ರಾಬ್ಲಮ್ನಲ್ಲಿ ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಲೀಟರ್, ರಿಮೆಂಬರ್. ಓಕೆ, ಲೆಟ್ಸ್ ಸಿ ಯಾವೆಲ್ಲ ರೀತಿ ನ್ಯೂಮರಿಕಲ್ಸ್ ಬರ್ಬೋದು ಅಂತ. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್. ನಾನು ಏನು ಪಾರ್ಟ್ ಮಾಡಿದ್ದೀನಿ, ಇಷ್ಟು ಪಾರ್ಟ್ಸು, ಎಲ್ಲ ಪಾರ್ಟ್ಸ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್. ಓಕೆ, coming to the problem, 200 cm³ of an aqueous solution of a protein contains 1.26 gram of the protein. The osmotic pressure of such a solution at 300 Kelvin is found to be 2.57 × 10³ bar. Calculate the molar mass of the protein ಅಂತ ಹೇಳಿದ್ದಾರೆ. ಓಕೆ, ಫಸ್ಟ್ ರೇಟ್ ಡೇಟಾ ಏನು ಕೊಟ್ಟಿದ್ದಾರೆ ಅಂತ. ಸಿ ಹಿಯರ್ ದಿಸ್ ಮಚ್ ಸಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಸಿ ನೆನ್ಪಿಟ್ಕೊಳ್ಳಿ, cm³, ಓಕೆ, dm³ ಅಥವಾ ಲೀಟರ್ ಅಥವಾ ml, ಇದೆಲ್ಲ ಟರ್ಮ್ಸ್ಗಳು ಬಂದುಬಿಟ್ಟು ನಿಮಗೆ ವಾಲ್ಯೂಮ್ದಾಗಿರುತ್ತೆ. ಓಕೆ, ಸೊ ಇಲ್ಲಿ ಗಿವನ್ ಡೇಟಾ, ಇಲ್ಲಿ ಅವರು 200 cm³ ಕೊಟ್ಟಿದ್ದಾರೆ ಅಂದರೆ ದಿಸ್ ಈಸ್ ವಾಲ್ಯೂಮ್. ಓಕೆ, ದಿಸ್ ಈಸ್ ವಾಲ್ಯೂಮ್. ಹಾಗೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಸಲ್ಯೂಷನ್ ಆಫ್ ಪ್ರೋಟೀನ್ ಕಂಟೇನ್ಸ್ ದಿಸ್ ಮಚ್ ಗ್ರಾಮ್ ಆಫ್ ಪ್ರೋಟೀನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದು ಬಂದುಬಿಟ್ಟು ಸಲ್ಯೂಟ್ ಆಗುತ್ತೆ. ದಟ್ ಈಸ್ W2 = 1.26 ಗ್ರಾಮ್ ಆಗುತ್ತೆ. ಆಸ್ಮೋಟಿಕ್ ಪ್ರೆಷರ್ ಕೊಟ್ಟಿದ್ದಾರೆ ಎಷ್ಟು, ದಿಸ್ ಮಚ್ ಅಟ್ ದಿಸ್ ಟೆಂಪ್ರೇಚರ್ ಅಂತ. ಸೊ ಹಿಯರ್ T, ದಟ್ ಈಸ್ ಟೆಂಪ್ರೇಚರ್, ವಿಲ್ ಬಿ 300 Kelvin. ಆಸ್ಮೋಟಿಕ್ ಪ್ರೆಷರ್ ದಟ್ ಈಸ್ ಪೈ = 2.57 × 10³ ಬಾರ್ ಆಗುತ್ತೆ. ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಅಂತ ಹೇಳಿದ್ದಾರೆ ಅಲ್ವಾ. ಕ್ಯಾಲ್ಕುಲೇಟ್ ಮೋಲಾರ್ ಮಾಸ್ ಎಷ್ಟು ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ನಿಮಗೆ ಇದಕ್ಕೆ ಫಿಟ್ ಆಗೋದು ನಿಮಗೆ ಯಾವ ಫಾರ್ಮುಲಾ, ಇದೆಲ್ಲ ನೋಡಿದ್ರೆ ನಿಮಗೆ ಯಾವ ಫಾರ್ಮುಲಾ ಫಿಟ್ ಆಗ್ಬೋದು, ದಟ್ ಈಸ್ M2 = W2 RT ಡಿವೈಡೆಡ್ ಬೈ ಪೈ × V ಅಲ್ವಾ. ಸೊ ಇಲ್ಲಿ ರಿಮೆಂಬರ್, ನಿಮಗೆ M2 ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು ಅಲ್ವಾ. W2 ಕೊಟ್ಟಿದ್ದಾರೆ, R ಗೊತ್ತಿಲ್ಲ. ಓಕೆ, T ಕೊಟ್ಟಿದ್ದಾರೆ, ಪೈ ಕೊಟ್ಟಿದ್ದಾರೆ, V ಕೊಟ್ಟಿದ್ದಾರೆ. ಇಲ್ಲಿ ನಮಗೆ cm³ ಕೊಟ್ಟಿದ್ದಾರೆ, ಬಟ್ ವಿ ಹ್ಯಾವ್ ಟು ಯೂಸ್ ಲೀಟರ್. ಈ ಫಾರ್ಮುಲಾದ ಸಬ್ಸ್ಟಿಟ್ಯೂಟ್ ಮಾಡುವಾಗ ಅದು ಲೀಟರಲ್ಲಿ ಇರಬೇಕು. ಲೀಟರಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂದರೆ ಯು ಶುಡ್ ರಿಮೆಂಬರ್ 1000 ಓಕೆ cm³ = 1 dm³ ಆಗುತ್ತೆ. ಓಕೆ, ಇಲ್ಲಿ dm³ ಬಂದುಬಿಟ್ಟು ಲೀಟರ್, 1 dm³ ಅಂದರೆ 1 ಲೀಟರ್ ಆಗಿರುತ್ತೆ, ಅದು ನಿಮಗೆ ಗೊತ್ತಿರಬೇಕು. ಓಕೆ, ಸಿ 1 dm³ ಅಂದರೆ ಅದರದ್ದು ವ್ಯಾಲ್ಯೂ 1 ಲೀಟರ್ ಅಂತ. ಓಕೆ, ನಾವಿಲ್ಲಿ ಲೀಟರಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ dm³ ಕನ್ವರ್ಟ್ ಮಾಡ್ಕೋಬೋದು. ಓಕೆ, 1 dm³ = 1 ಲೀಟರ್, 100 dm³ = 100 ಲೀಟರ್, 5 dm³ = 5 ಲೀಟರ್, ಈ ರೀತಿ ಇರುತ್ತೆ. ಓಕೆ, ಸೊ ನಮಗಿಲ್ಲಿ ಲೀಟರ್ ಕನ್ವರ್ಟ್ ಮಾಡಬೇಕಾದ್ರೆ ಇದನ್ನು dm³ ಕನ್ವರ್ಟ್ ಮಾಡ್ಕೋಬೋದು ನಾವು. ಇಲ್ಲಿ ಎಷ್ಟಾಗುತ್ತೆ, ನಮಗೆ ಕೊಟ್ಟಿರೋದು 200 cm³ ಕೊಟ್ಟಿದ್ದಾರೆ. ಸೊ ದಿಸ್ ವಿಲ್ ಬಿಕಮ್ 0.2 dm³ ಆಗುತ್ತೆ, ದಟ್ ಈಸ್ 0.2 ಲೀಟರ್ ಆಗುತ್ತೆ. ಸೊ ದಟ್ ಈಸ್ ಇದನ್ನು ಏನಂತ ಬರ್ಕೋಬೋದು, 0.2 ಲೀಟರ್ ಅಂತ ಬರ್ಕೋಬೋದು ನಾವಿಲ್ಲಿ. ಓಕೆ, ನೆಕ್ಸ್ಟ್ R ಬಂದುಬಿಟ್ಟು ಯೂನಿವರ್ಸಲ್ ಕಾನ್ಸ್ಟೆಂಟ್. ಯು ಶುಡ್ ರಿಮೆಂಬರ್ R, ದಟ್ ಈಸ್ 0.083 ಲೀಟರ್ ಬಾರ್ per mole per Kelvin. ಓಕೆ, ಯು ಶುಡ್ ರಿಮೆಂಬರ್ R ಆಲ್ಸೋ. ಇಲ್ಲಿ R ಬಂದುಬಿಟ್ಟು ನಿಮಗೇನಾದ್ರೂ ಪೈನ ಬಾರಲ್ಲಿ ಕೊಟ್ಟಿದ್ರೆ ಯು ಹ್ಯಾವ್ ಟು ಕನ್ವರ್ಟ್ ಈ ಯೂನಿಟ್ನ ಬಾರ್ಗೆ ಆರ್ದು, ಅಥವಾ ಇಲ್ಲೇನಾದ್ರೂ mmHd ಕೊಟ್ಟಿದ್ರೆ ಇದನ್ನು mmHd ಕನ್ವರ್ಟ್ ಮಾಡ್ಕೋಬೇಕು. ATM ಕೊಟ್ಟಿದ್ರೆ ATMಗೆ ಕನ್ವರ್ಟ್ ಮಾಡ್ಕೋಬೇಕು. ಆಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, M2 = W2 ಎಷ್ಟಿದೆ, 1.26 ಇದೆ,
ಆರ್ ಬಂದುಬಿಟ್ಟು 0.083, ಟಿ ಬಂದುಬಿಟ್ಟು 300 ಡಿವೈಡೆಡ್ ಬೈ ಪೈ ಬಂದುಬಿಟ್ಟು 2.57 ಇಂಟು 10 ಪವರ್, ವಾಲ್ಯೂಮ್ ಬಂದುಬಿಟ್ಟು 0.2. ಇಫ್ ಯು ಸಾಲ್ವ್ ದಿಸ್ ಒನ್ ಅಂದರೆ M2 ವಿಲ್ ಬಿ ಈಕ್ವಲ್ಸ್ ಟು 61022 ಗ್ರಾಮ್ ಪರ್ ಮೋಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈ ಥರದ ಕ್ವಶನ್ಸ್ ಬಂದುಬಿಟ್ಟು ನಿಮಗೆ ಹಾಟ್ ಏನಿದೆ 3 ಮಾರ್ಕ್ಸ್ ಕ್ವಶನಲ್ಲಿ ಹಾಟ್ ನ್ಯೂಮರಿಕಲ್, ಅದರಲ್ಲಿ ಇದನ್ನು ಈ ಥರದ ಕ್ವಶನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಕ್ಯಾಲ್ಕುಲೇಟ್ ದ ಆಸ್ಮೋಟಿಕ್ ಪ್ರೆಷರ್ ಆಫ್ 5% ಸೊಲ್ಯೂಷನ್ ಆಫ್ ಯೂರಿಯಾ ಅಟ್ 300 ಕೆಲ್ವಿನ್, ದ ವ್ಯಾಲ್ಯೂ ಆಫ್ ಆರ್ ಈಸ್ ದಿಸ್ ಮಚ್ ಆ್ಯಂಡ್ ಮೋಲಾರ್ ಮಾಸ್ ಆಫ್ ಯೂರಿಯಾ ಈಸ್ ದಿಸ್ ಮಚ್ ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ರೈಟ್ ಗಿವನ್ ಡೇಟಾ, ಏನು ಡೇಟಾ ಕೊಟ್ಟಿದ್ದಾರೆ ಹೇಳಿ ನಿಮಗೆ. ಓಕೆ, ಗಿವನ್ ಡೇಟಾ, ಕ್ಯಾಲ್ಕುಲೇಟ್ ದ ಆಸ್ಮೋಟಿಕ್ ಪ್ರೆಷರ್ ದಟ್ ಈಸ್ ಪೈ ಈಕ್ವಲ್ಸ್ ಟು ಎಷ್ಟು ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ 5 ಗ್ರಾಮ್, ಸಿ ಹಿಯರ್ ಮಾಸ್ ಬೈ ವಾಲ್ಯೂಮ್ ಅಂದರೆ ಗ್ರಾಮ್ ಪರ್ ml ಅಥವಾ ನಿಮಗೆ ವೇಟ್ ಬೈ ವಾಲ್ಯೂಮ್ ಕೊಟ್ಟಿದ್ದಾರೆ ಇಲ್ಲಿ ಅಲ್ವಾ. 5% ಸೊಲ್ಯೂಷನ್ ಕೊಟ್ಟಿದ್ದಾರೆ ಅಂದರೆ ಒಂದು ಸೊಲ್ಯೂಷನಲ್ಲಿ 5% ಅದು ಯೂರಿಯಾ ಇದೆ ಅಂತ. 5% ಅಂತ ಅಂದರೆ ಏನು? ಓಕೆ, 5% ಅಂದರೆ ಆಲ್ರೆಡಿ ಈ ಹಿಂದೆ ವಿಡಿಯೋ ಪಾರ್ಟ್ನಲ್ಲಿ ಏನು ಡಿಸ್ಕಸ್ ಮಾಡಿದ್ದೀವಿ, 5 ಗ್ರಾಮ್ ಇನ್ 100 ml ಅಲ್ವಾ. ಸೊ ಇಲ್ಲಿ 5 ಗ್ರಾಮ್ ಯೂರಿಯಾ ಇದೆ, ಎಷ್ಟು 100 ml ಅಲ್ಲಿ. ಅಂದರೆ ಏನರ್ಥ ಇದ್ರದ್ದು, 5 ಗ್ರಾಮ್ ಏನಿದೆ ಅದು ಬಂದುಬಿಟ್ಟು ಯೂರಿಯಾದು ಅಂದರೆ W2ದು ಸಲ್ಯೂಟ್ ಆಗುತ್ತೆ ಅಲ್ವಾ. ಹಾಗೆ 100 ml ಇದೆ ಯಾವುದು, ವಾಟರ್, ದಟ್ ಈಸ್ ವಾಲ್ಯೂಮ್ ಯಾವುದು 100 ml ವಾಟರ್. ಇದನ್ನು ನಾವು ಲೀಟರ್ಗೆ ಕನ್ವರ್ಟ್ ಮಾಡಿದ್ರೆ 0.1 ಲೀಟರ್ ಆಗುತ್ತೆ. ಓಕೆ, ನೆಕ್ಸ್ಟು ಟೆಂಪ್ರೇಚರ್ ಅವರೇ ಕೊಟ್ಟಿದ್ದಾರೆ 300 ಕೆಲ್ವಿನ್ ಅಂತ ಹೇಳ್ಬಿಟ್ಟು, ಆರ್ ವ್ಯಾಲ್ಯೂವು ಅವರೇ ಕೊಟ್ಟಿದ್ದಾರೆ 0.0821 ಲೀಟರ್ ATM ಪರ್ ಕೆ. ಮೋಲಾರ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ, ಯೂರಿಯಾ ಬಂದುಬಿಟ್ಟು 60 ಗ್ರಾಮ್ ಪರ್ ಮೋಲ್ ಕೊಟ್ಟಿದ್ದಾರೆ. ಯು ಕ್ಯಾನ್ ಯೂಸ್ M2 ಈಕ್ವಲ್ಸ್ ಟು W2 ಡಿವೈಡೆಡ್ ಬೈ ಪೈ ಇಂಟು ವಿ. ಓಕೆ, ಇದನ್ನು ನೀವು ಇನ್ನೊಂದು ರೀತಿ ಯಾವ ರೀತಿ ಬರ್ಕೋಬೋದು, ಪೈ ಈ ಕಡೆ ಕರ್ಕೊಂಡ್ಬಿಟ್ಟು M2ನ ಕೆಳಗಡೆ ಕಳಿಸ್ಬೋದು ಅಲ್ವಾ. ಪೈ ಈಕ್ವಲ್ಸ್ ಟು W2 RT ಡಿವೈಡೆಡ್ ಬೈ M2 ಕೆಳಗಡೆ ಬಂದರೆ M2 ಇಂಟು ವಿ ಆಗುತ್ತೆ. ಇಫ್ ಯು ಸಬ್ಸ್ಟ್ಯೂಟ್ ಈ ವ್ಯಾಲ್ಯೂಸ್ ಅಂದರೆ ಪೈ ಈಕ್ವಲ್ಸ್ ಟು ಇಲ್ಲಿ, ಓಕೆ, ಪೈ ಈಕ್ವಲ್ಸ್ ಟು W2 ಎಷ್ಟಿದೆ 5 ಗ್ರಾಮ್ ಇದೆ, ಇಂಟು ಆರ್ ಎಷ್ಟಿದೆ 0.0821 ಇದೆ, ಟಿ ಬಂದುಬಿಟ್ಟು 300 ಇದೆ, ಡಿವೈಡೆಡ್ ಬೈ M2 60 ಗ್ರಾಮ್ ಕೊಟ್ಟಿದ್ದಾರೆ ಗ್ರಾಮ್ ಪರ್ ಮೋಲ್, ಹಾಗೆ ಇಂಟು ಇದನ್ನು ಲೀಟರಲ್ಲಿರಬೇಕು, ದಟ್ ಈಸ್ 100 ml ಅಲ್ಲಿ ಡಿಸಾಲ್ವ್ ಮಾಡಿದಾರಲ್ಲ, ಸೊ 0.1 ಲೀಟರ್ ಆಗುತ್ತೆ. ಇಫ್ ಯು ಸಬ್ಸ್ಟ್ಯೂಟ್ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ 20.5 ಆಗುತ್ತೆ ಪೈ. ಇನ್ನೊಂದು ಯೂನಿಟ್ ನನಗೆ ಇಲ್ಲಿ ಏನು ಕೊಡ್ಬೋದು, ಪೈ ಅಂದರೆ ಆಸ್ಮೋಟಿಕ್ ಪ್ರೆಷರ್ ಅಲ್ವಾ. ಪ್ರೆಷರ್ ಇದರಲ್ಲಿರುತ್ತೆ, ಬಾರಲ್ಲಿರುತ್ತೆ, ಹಾಗೆ ATM ಇರುತ್ತೆ, mmHgನಲ್ಲಿರುತ್ತೆ, ಪ್ಯಾಸ್ಕಲ್ ಈ ಥರ ಇರುತ್ತೆ ಅಲ್ವಾ. ಸೊ ಇಲ್ಲಿ ನೀವು ಆರ್ ಏನು ಕೊಟ್ಟಿದ್ದಾರೆ ಫಸ್ಟ್ ನೋಡ್ಕೋಬೇಕು. ಓಕೆ, ಇಲ್ಲಿ ಆರ್ ಕೊಟ್ಟಿರ್ತಾರಲ್ಲ, ಆರ್ ಏನರಲ್ಲಿ ಕೊಟ್ಟಿದ್ದಾರೆ, ಸಿ ಲೀಟರ್ ATM ಅಂತ ಕೊಟ್ಟಿದ್ದಾರೆ. ಸೊ ATM ಇದ್ದರೆ ಇಲ್ಲೂ ಅಷ್ಟೇ ATM ಅಂತ ನೀವು ಸಬ್ಸ್ಟ್ಯೂಟ್ ಮಾಡಿ. ಒಂದು ವೇಳೆ ಇಲ್ಲಿ ಆರಲ್ಲಿ ಏನಾದರೂ ಬಾರ್ ಅಂತ ಇದ್ದರೆ ನೀವು ಬಾರ್ ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್, ನಾರ್ಮಲ್ ಸಲೈನ್ ಈಸ್ 0.9% ಮಾಸ್ ಬೈ ವಾಲ್ಯೂಮ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್. Calculate the osmotic pressure of normal saline at 300 Kelvin given molar mass of NaCl equals to 58.5 gram per mole. ಹಾಗೆ R equals to ನಿಮಗಿಲ್ಲಿ ಕೇದನ್ನು ಕೊಟ್ಟಿದ್ದಾರೆ ಸಿ ಗ್ರಾಮ್ ಪರ್ ಮೋಲ್, ಇದಿಷ್ಟೇ ತಗೊಳ್ಳಿ. ಓಕೆ, ದೆನ್ ನಿಮಗೆ ಗಿವೆನ್ ಡೇಟಾ ಏನು ಕೊಟ್ಟಿದ್ದಾರೆ, ಗಿವೆನ್ ಡೇಟಾನಲ್ಲಿ ನಾರ್ಮಲ್ ಸಲೈನ್ 0.9% ಅಂತ ಕೊಟ್ಟಿದ್ದಾರೆ. ಓಕೆ, ಸಿ ಫಸ್ಟು ನಿಮಗಿಲ್ಲಿ ಇದು ಗೊತ್ತಾಗಲಿಲ್ಲ ಅಂದರೆ ಜಸ್ಟ್ ಯು ಲೀವ್. ಓಕೆ, ಕ್ಯಾಲ್ಕುಲೇಟ್ ಆಸ್ಮೋಟಿಕ್ ಪ್ರೆಷರ್ ಅಂತ ಕೊಟ್ಟಿದ್ದಾರೆ. ಏನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಆಸ್ಮೋಟಿಕ್ ಪ್ರೆಷರ್ ಕ್ಯಾಲ್ಕುಲೇಟ್ ಮಾಡಬೇಕು ಎಷ್ಟಿದೆ ಅಂತ. ಏನು ಕೊಟ್ಟಿದ್ದಾರೆ, ಟೆಂಪ್ರೇಚರ್ ಕೊಟ್ಟಿದ್ದಾರೆ ಎಷ್ಟು 300 ಕೆಲ್ವಿನ್ ಅಂತ. ಮೋಲಾರ್ ಮಾಸ್ ಕೊಟ್ಟಿದ್ದಾರೆ M2ದು NaCl ದಟ್ ಈಸ್ 58.5 ಗ್ರಾಮ್ ಪರ್ ಮೋಲ್. ಆರು ಕೊಟ್ಟಿದ್ದಾರೆ ಎಷ್ಟು 0.083 ಬಾರ್ ಪರ್ ಮೋಲ್ ಪರ್ ಕೆ ಅಲ್ವಾ. ನೆಕ್ಸ್ಟು ಇದಕ್ಕೆಲ್ಲ ನಿಮಗೆ ಯಾವುದು ಫಾರ್ಮುಲಾ ಬರುತ್ತೆ ಇಲ್ಲಿ, ಇದು ಬಂದುಬಿಟ್ಟು ಯು ಕ್ಯಾನ್ ಯೂಸ್, ಈ ಹಿಂದೆ ಏನು ಯೂಸ್ ಮಾಡಿದ್ವಿ, π2 W2 RT ಡಿವೈಡೆಡ್ ಬೈ M2, ಇದನ್ನೇ ಯೂಸ್ ಮಾಡ್ಬೋದಲ್ವಾ. ಬಟ್ ಹಿಯರ್ ಯು ಡೋಂಟ್ ನೋ W2 ಆ್ಯಂಡ್ ವಾಲ್ಯೂಮ್ ಅಲ್ವಾ, ನಿಮಗೆ W2ನೂ ಗೊತ್ತಿಲ್ಲ ವಾಲ್ಯೂಮೂ ಗೊತ್ತಿಲ್ಲ. ಅದನ್ನು ಹೇಗೆ ಫೈಂಡ್ ಔಟ್ ಮಾಡ್ಬೋದು, ಸಿ ಇಲ್ಲಿ ಏನು ಫಸ್ಟ್ ಕೊಟ್ಟಿದ್ದಾರೆ ಸಲೈನ್
ಈ ಸೊಲ್ಯೂಷನ್ ಹೇಗೆ ಮೇಡಪ್ ಆಗಿದೆ 0.9% ಮಾಸ್ ಬೈ ವಾಲ್ಯೂಮ್ ಆಗಿದೆ. 0.9 ಅಂದರೆ ಏನು ಆಲ್ರೆಡಿ ನಾವು ನೋಡಿದ್ದೀವಲ್ಲ. 0.9% ಅಂದರೆ ಇಟ್ ಈಸ್ 0.9 ಗ್ರಾಮ್ ಇನ್ 100 ml. ದಟ್ ಈಸ್ ಇಲ್ಲಿ ಸಲ್ಯೂಟ್ W2 ಬಂದುಬಿಟ್ಟು 0.9 ಗ್ರಾಮ್ ಆಗುತ್ತೆ. ಹಾಗೆ ವಾಲ್ಯೂಮ್ ಬಂದುಬಿಟ್ಟು 100 ml ಆಗುತ್ತೆ. ದಟ್ ಈಸ್ ಇಲ್ಲಿ ಲೀಟರಲ್ಲಿ ಬೇಕಾಗಿರೋದ್ರಿಂದ ನಮಗೆ 0.1 ಲೀಟರ್ ಆಗುತ್ತೆ. ಈಗ ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎಷ್ಟಾಗುತ್ತೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0.9 R ಬಂದುಬಿಟ್ಟು 0.083 ಇಂಟು T300 ಡಿವೈಡೆಡ್ ಬೈ M2 58.5 ಇಂಟು 0.1 ಇದೆ ಅಲ್ವಾ. ಸೊ ದಿಸ್ ವಿಲ್ ಬಿಕಮ್ 3.8 ಯೂನಿಟ್ನ ನಾವೇನು ಇಡ್ಬೋದು ಅಗೇನ್ ಸಿ ಆರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಆರಲ್ಲಿ ಸಿ ಬಾರ್ ಕೊಟ್ಟಿದ್ದಾರೆ. ಸೊ ದಟ್ಸ್ ವೈ ಯು ಹ್ಯಾವ್ ಟು ಯೂಸ್ ಬಾರ್ ಆ್ಯಸ್ ಅ ಯೂನಿಟ್ ಫಾರ್ ಪೈ. ಈ ವಿಡಿಯೋದಲ್ಲಿ ನೀವೇನು ತಿಳ್ಕೊಂಡಿದ್ದೀರಾ, ಕಂಪಲ್ಸರಿ ವಾಲ್ಯೂಮ್ ಏನು ಯೂಸ್ ಮಾಡ್ತೀರಾ ಈ ಫಾರ್ಮುಲಾದಲ್ಲಿ ಪೈ ಈಕ್ವಲ್ಸ್ ಟು W2 RT ಡಿವೈಡೆಡ್ ಬೈ M2 V ಇಲ್ಲೇನು ಯೂಸ್ ಮಾಡ್ತೀರಾ, ಅಥವಾ ಇದನ್ನು ಇಲ್ಲಿ M2 ಮಾಡ್ಕೊಂಬಿಟ್ಟು ಸಹ ನೀವು ಇದನ್ನು ಯೂಸ್ ಮಾಡ್ಬೋದು ಅಲ್ವಾ. ಪೈ ವಿ ಬರುತ್ತೆ, ಇದೆರಡು ಸೇಮ್ ಫಾರ್ಮುಲಾಸ್ ಅಲ್ವಾ. ಸೊ ಈ ವಿ ವಾಲ್ಯೂಮ್ ಬಂದುಬಿಟ್ಟು ಇದು ಯಾವಾಗ್ಲೂ ಲೀಟರಲ್ಲೇ ಇರಬೇಕು. ಓಕೆ, ಒಂದು ವೇಳೆ CM³ ಕೊಟ್ಟಿದ್ರೆ DM³ ಕೊಟ್ಟಿದ್ರೆ ಹಾಗೆ ML ಕೊಟ್ಟಿದ್ರಿ, ಯು ಹ್ಯಾವ್ ಟು ಕನ್ವರ್ಟ್ ಎವ್ರಿಥಿಂಗ್ ಟು ಲೀಟರ್. ಓಕೆ, DM ನೆನ್ಪಿಟ್ಕೊಳ್ಳಿ ಮತ್ತೂ DM ಈಕ್ವಲ್ಸ್ ಟು ಲೀಟರ್, ದಟ್ ಈಸ್ 1 DM ಈಕ್ವಲ್ಸ್ ಟು 1 ಲೀಟರ್. ಓಕೆ, DM ಅಲ್ಲಿ ನಿಮಗೆ ಎಷ್ಟು ಕೊಟ್ಟಿರ್ತಾರೆ ಅದನ್ನು ಡೈರೆಕ್ಟಾಗಿ ಲೀಟರ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು, ನೋ ಪ್ರಾಬ್ಲಮ್. ಬಟ್ ಈ ರೀತಿ ಕೊಟ್ಟರೆ ನೋ ಪ್ರಾಬ್ಲಮ್. CMನಲ್ಲಿ ಕೊಟ್ಟರೆ ಯು ಶುಡ್ ರಿಮೆಂಬರ್ 1000 CM³ ಈಕ್ವಲ್ಸ್ ಟು 1 DM³. ಓಕೆ, ಒಂದು ವೇಳೆ ನಿಮಗೇನಾದ್ರೂ 500 CM³ ಅಂತ ಕೊಟ್ಟರೆ ಅದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 500 ಇಂಟು 1 ಡಿವೈಡೆಡ್ ಬೈ 1000 ಇಲ್ಲಿ ಎಷ್ಟು ಬರುತ್ತೆ ಅಷ್ಟು, ದಟ್ ಈಸ್ 2 ಕ್ಯಾನ್ಸಲ್ ಆಗುತ್ತೆ. 5 1s 5 2s 1/2 ದಟ್ ಈಸ್ 0.5 ಲೀಟರ್. 0.5 DM³ ಅಲ್ವಾ, ಅದಕ್ಕೆ 0.5 ಲೀಟರ್ ಆಗುತ್ತೆ. ಓಕೆ, ಒಂದು ವೇಳೆ ML ಕೊಟ್ಟರೆ ಯು ನೋ 1000 ml ಈಕ್ವಲ್ಸ್ ಟು 1 ಲೀಟರ್. ಇದನ್ನು ಅಷ್ಟೇ ಕನ್ವರ್ಟ್ ಮಾಡ್ಕೋಬೇಕು. ಸೊ ಎವ್ರಿಥಿಂಗ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಇನ್ ಟರ್ಮ್ಸ್ ಆಫ್ ಲೀಟರ್. ಹಾಗೆ R ಅಥವಾ ಪೈ ಇಲ್ಲಿ ಏನಿರುತ್ತೆ ಈ ಎರಡೂ ಬಂದುಬಿಟ್ಟು ವ್ಯಾಲ್ಯೂಸ್. ಇಲ್ಲಿ ನಿಮಗೆ R ವ್ಯಾಲ್ಯೂ ಗೊತ್ತಿರಬೇಕು, ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ಹಾಗೆ ನಿಮಗೆ ಪೈ ಏನಿರುತ್ತೆ ಆಸ್ಮೋಟಿಕ್ ಪ್ರೆಷರ್ ಏನಾದ್ರು ಕೊಟ್ಟಿರ್ತಾರೆ ಫೈಂಡ್ ಔಟ್ ಮಾಡೋದಕ್ಕೆ ಎಷ್ಟು ಅಂತ, ಅದರದ್ದು ಯೂನಿಟ್ ಏನಿಡಬೇಕು ಅಂದರೆ ನಿಮಗೆ ಪ್ರೆಷರ್ ಗೊತ್ತಲ್ವಾ, ATM ಇರುತ್ತೆ, ಪ್ಯಾಸ್ಕಲ್ ಇರುತ್ತೆ, ಬಾರ್ ಇರುತ್ತೆ, mmHg ಇರುತ್ತೆ ಅಲ್ವಾ, mm ಆಫ್ Hg ಇರುತ್ತೆ. ಸೊ ಈ R ಒಳಗಡೆ ಏನಿರುತ್ತೆ ಯೂನಿಟ್, ಆ ಯೂನಿಟ್ನೇ ನೀವು ನೋಡಿಬಿಟ್ಟು ಪೈಗೆ ತಗೋಬೇಕು. ಓಕೆ, ನಿಮಗೆ R ಒಳಗಡೆ ಏನಿರುತ್ತೆ ಈ ಟರ್ಮ್ಸು, ಆ ಟರ್ಮ್ಸ್ನೇ ನೀವು ಪ್ರೆಷರ್ಗೆ ಇಡಬೇಕು. ನೆಕ್ಸ್ಟು 5% ಅಂತ ಏನಾದರೂ ಗೊತ್ತರೆ ಇದ್ರದ್ದು ನಿಮಗೆ ಮೀನಿಂಗ್ ಏನು, 5.5 ಗ್ರಾಮ್ ಇನ್ 100 ml ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಲ್ಲ ಹಿಂದಿನ ಪಾರ್ಟ್ನಲ್ಲಿ. ಸೊ ಇದನ್ನು ತಗೋಬೇಕು. ಸೊ ಈ ಗ್ರಾಮ್ನ ಬಂದುಬಿಟ್ಟು W2 ತಗೋಬೇಕು, ಇದನ್ನು ಬಂದುಬಿಟ್ಟು ನೀವು ಲೀಟರ್ ದಟ್ ಈಸ್ ವಾಲ್ಯೂಮ್ನ ತಗೋಬೇಕು. ಇದನ್ನು ಕನ್ವರ್ಟ್ ಮಾಡ್ಕೊಂಬಿಟ್ಟು ಲೀಟರ್ ದಟ್ ಈಸ್ 100 ml ಅಂದರೆ 0.1 ಇರುತ್ತೆ. ಓಕೆ, ಈ ರೀತಿ ನೀವು ಕನ್ವರ್ಟ್ ಮಾಡೋದನ್ನು ಗೊತ್ತಿರಬೇಕು. ಇಲ್ಲಿವರೆಗೂ ನಾನೇನು ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡ್ತಾ ಇದ್ದೇನೆ ಅದೆಲ್ಲ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್. ಓಕೆ, ಹಾರ್ಟಿಂದನೂ ಇರ್ಬೋದು ಅಥವಾ ನಾರ್ಮಲ್ ಕ್ವಶನ್ ಏನಿದೆ ಅದರಿಂದನೂ ಇರ್ಬೋದು, ಎಲ್ಲ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್. ನೆಕ್ಸ್ಟ್ ಪಾರ್ಟಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.